ಪಕ್ಕ ಬಂತೈತಲ್ಲ ಅದು ಪಕ್ಕ ಅದು ಯಾವತ್ತಿಕ್ಕೆ ಯಾವುದು ಅದಾ ಅದಾ ಪ್ಯಾಂಟಿ ಪಕ್ಕ ಗೊತ್ತಾಯ್ತು. ಯಾವತ್ತಿಕ್ಕೆ ಇವತ್ತು ಹೊಸ ಬಟ್ಟೆ ಕ್ಲೀನ್ಸ್ ಯಾವ ಇವತ್ತು ನಾಗರಬ್ಬ ಮಾಡಲ್ವಾ ನೀನು? ಎಲ್ಲಿ? ನಮ್ಮನೇಲಿ ದೊಡ್ಡಮ್ಮನ ಮನೆಗೆ ಹೋಗಿ. ಹಾಯ್, ಇವತ್ತು ನನ್ನ ಮಗಳು ಬೇಗ ಎದ್ದಿದ್ಲು. ನನ್ನ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ನನಗೆ ಕೆಲಸ ಕೊಡ್ತಾಯಿದ್ಲು. ಅದ್ರ ಜೊತೆ ಹೋಮರಿದ್ದೆ ಬರ್ಕೊಳ್ಳಪ್ಪ ಅನ್ನೋದಕ್ಕೆ ಹೋಗಿ ಬುಕ್ ತಂದು ಬರ್ಕೊಂಡು ಕೂತಿದ್ದಾಳೆ. ಇವತ್ತು ತಿಂಡಿಗೆ ಅವರೆಕಾಳನ್ನು ಮಾಡೋಣ ಅಂತ ಅವರೆಕಾಯಿ ಸುಳಿತಾ ಇದ್ದೆ. ಇದನ್ನ ಅವ್ರ ಗಡುಬು ಅಂತಾರೆ, ನಮ್ಮ ಕಡೆ ಇದನ್ನು ಅವರೆಕಾಳಲ್ಲಿ ತುಂಬ ಜಾಸ್ತಿ ಮಾಡ್ತಿರ್ತಾರೆ ಯಾವಾಗಲೂ. ಇದಕ್ಕೆ ಹೆಚ್ಚು ಮಸಾಲೆ ಏನೂ ಹಾಕೋದಿಲ್ಲ ನಾವು. ತುಂಬ ಚೆನ್ನಾಗಿದೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಇವತ್ತು ಮಾವರ ಮನೆಗೆ ಹೋಗಬೇಕಾಗಿತ್ತು. ಯಾಕೆಂದರೆ ಇವತ್ತು ನಾಗರಹಬ್ಬ ಇದೆ. ಮಾವರ ಮನೇಲಿ ಹಬ್ಬ ಮಾಡೋದು ನಾವು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಾಗಿತ್ತು. ಬೇಗ ಬೇಗ ತಿಂಡಿ ಮುಗಿಸಿ ನನ್ನ ಮಗಳಿಗೆಲ್ಲ ಕೊಟ್ಟು ಹೋಗೋಣ ಅಂತೇಳಿ ರೆಡಿ ಆಗ್ತಿದ್ದು. ಖಾರ ಆಯ್ತಾ? ಖಾರ ಭಾರಿಯಾ? ನೆಲೆಲ್ಲ ಕ್ಲೀನ್ ಮಾಡಿ ನಾವು ಫ್ರೆಶ್ ಆಗಿ ಹೊರಟು ರೆಡಿಯಾಗಿ ಹೋಗೋಣ ಅಂತ. ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಹೋಗಿ ರೆಡಿಯಾಗಿ ಅಡುಗೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕವಾರ್ಗೀತಿ ಒಬ್ಬರು ಬಂದರು ಮಾಡೋಕ್ಕೆ, ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ತಾಯಿ ಊರಲ್ಲಿ ಬಂದರು. ನಮ್ಮಮ್ಮ ಹಾಸ್ಪಿಟ್ಲಿಗೆ ಗಿರ್ಬಿಟ್ಟು ಹೋದ್ರು. ಹಬ್ಬಕ್ಕೆ ಇರು ಅಂತಂದು ಇರಲ್ಲ, ನಮ್ಮ ಮನೇಲೂ ಹಬ್ಬ ಮಂಗಳವಾರ ಅಂತ ಹೇಳಿ ಅವರು ಹೋದರು. ಯಾಕೆಂದರೆ ನಮ್ಮ ಕಡೆ ಸಂಕ್ರಾಂತಿ ಆದ ಮೊದಲ ಶನಿವಾರ ಹಬ್ಬಗಳನ್ನ ಮಾಡ್ತಾರೆ, ಅಂದರೆ ನಾಗರಹಬ್ಬನ. ಅವರು ನಮ್ಮ ತಾಯಿ ಮನೆ ಕಡೆ ಮಂಗಳವಾರ ಮಾಡ್ತಾರೆ, ಇಲ್ಲಿ ಶನಿವಾರ ಮಾಡ್ತಾರೆ ನಮ್ಮೂರ ಕಡೆ. ಅಷ್ಟರಲ್ಲಿ ಖಾರ ಎಲ್ಲ ರುಬ್ಬಿಕೊಟ್ಟು ಅವ್ರಿಗೆ, ಅವರು ಅಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ತಂಬಿಟ್ಟಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನನ್ನ ಮಗಳೂ ವಾಪಸ್ ಬಂದು ನಮ್ಮ ಅಮ್ಮನ ಊರಿಗೆ ಬಿಟ್ಬಿಟ್ಟು ಆಸ್ಪತ್ರೆ ತೋರಿಸಿ ವಾಪಸ್ ಬಂದಿದ್ರು. ನಮ್ಮ ಮನೆಯವಳನ್ನು ತಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು, ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಂಬಿಟ್ಟನ್ನ ಮಾಡಿಟ್ಟೆ. ಅದಾದ ಸಾಂಬಾರೆಲ್ಲ ರೆಡಿಯಾಗಿತ್ತು. ಅಷ್ಟರಲ್ಲಿ ನಮ್ಮ ಹಿರಿ ಮಾವನ ಸೊಸೆ ಕೂಡ ಬಂದಿದ್ದರು. ಅದಾದಮೇಲೆ ನಾನು ತಾಳಿ ಪೋಣಿಸೋಣ ಅಂತ ಹೇಳಿ ತಾಳಿ ಪೋಣಿಸ್ತಾಯಿದ್ದೆ. ಸ್ವಲ್ಪ ನಿಧಾನಕ್ಕೆ ಪೋಣಿಸ್ಬೇಕಂದ್ರೆ ಹಿಂದೆ ಮುಂದೆ ಮಾಡಬಾರ್ದು ಅಂತ ಹೇಳಿ ಒಂದೇ ಸಮಕ್ಕೆ ಪೋಣಿಸ್ಬೇಕು ಅಂತ ಪೋಣಿಸ್ತಾ ಇದ್ದೆ. ಪೋಣಿಸೋದು ತುಂಬ ಲೇಟ್ ಆಗ್ತಾಯಿತ್ತು. ಏಕೆಂದರೆ ಅದು ಹಿಂದೆ ಮುಂದೆ ಇರೋದ್ರಿಂದ ಎಲ್ಲ ದಾರನೆಲ್ಲ ನೀಟಾಗಿ ಬಿಚ್ಚಿ ಮತ್ತು ಮೊದಲಿನ ಥರನೇ ಹೊಸ ದಾರಕ್ಕೆ ಪೋಣಿಸ್ಬೇಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಷ್ಟು ದಾರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಏಕೆಂದರೆ ಅಲ್ಲಿ ಕೈ ಕಟ್ಟೋಕ್ಕೆ ಅಂತೇಳಿ ಕಂಕಣ ಥರ ರೆಡಿ ಮಾಡಬೇಕಾಗಿತ್ತು. ತಾಳಿ ಎಲ್ಲ ಪೋಣಿಸಾದ್ಮೇಲೆ ಕಂಕಣ ಥರ ರೆಡಿ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಅನ್ನ ಬೇಯ್ತಾ ಇತ್ತು. ನಾನು ಲೇಟ್ ಆಗುತ್ತೆ, ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗಿ ಮನೆಯಲ್ಲಿ ದೇವ್ರ ಪೂಜೆ ಮುಗಿಸಿ ಹೊರಟು ಬಂದೆ. ಅಷ್ಟರಲ್ಲಿ ಬುಟ್ಟಿ ಎಲ್ಲ ಅವರೇ ತುಂಬಿದ್ರು. ಅನ್ನ ಸಾಂಬಾರು ಮತ್ತು ಹಣ್ಕಾಯಿ ಎಲ್ಲ ತುಂಬ್ಕೊಂಡಿದ್ವು ನಮ್ಮವು ಅವರು ಎಲ್ಲವನ್ನು. ಅದನ್ನೆಲ್ಲ ಇಟ್ಕೊಂಡು ನಾನು ಉತ್ಕೊಂಡಿದ್ದೆ. ಮತ್ತು ಅವರು ಬ್ಯಾಗ್ ತೊಗೊಂಡು ನಾವು ಅಲ್ಲಿ ಹುತ್ತದ ಹತ್ರ ಪೂಜೆ ಮಾಡ್ತೀವಿ, ಅಲ್ಲಿಗೆ ನಾವು ಹೊರಟ್ವಿ. ಅಲ್ಲೋಗಿ ಎಲ್ಲ ಹುತ್ತಕ್ಕೆಲ್ಲ ಎಲ್ಲ ಹುಲ್ಲೆಲ್ಲ ತುಂಬ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕೆತ್ತು ನೀಟ್ ಮಾಡಿದರು ಹುತ್ತದ ಹತ್ರ. ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಅಂತೇಳಿ ನಮ್ಮ ಅತ್ತೆ ಬಾಳೆ ಎಲ್ಲ ಇಕ್ಕಿ ಹೂವೆಲ್ಲ ಮುಡಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಅವರು ನಮ್ಮ ದೊಡ್ಡವರ್ಗೆ ಇದಕ್ಕೆ ಸ್ವಲ್ಪ ಓಡಾಡೋಕ್ಕಾಗಲ್ಲ ಅಂತ ಅವ್ರೇನೂ ಮಾಡ್ತಾಯಿರಲಿಲ್ಲ. ಇವರು ಚಿಕ್ಕರೆ ಎರಡು ಎಲ್ಲನೂ ಮಾಡ್ತಾಯಿದ್ದಿದ್ದು. ಅವರೇ ಎಲ್ಲ ಓಡಾಡ್ಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಸ್ವಲ್ಪ ಮಾಡಿದೆ. ಅವರಷ್ಟು ಅನುಭವ ಇಲ್ವಲ್ಲ ನಮಗೆ, ಅಷ್ಟು ಎಲ್ಲ ಹೇಳ್ಕೊಡ್ತಾಯಿದ್ರು, ಈಗ ಮಾಡು ಅಂತ ಹೇಳ್ಬಿಟ್ಟು ಎಲ್ಲನೂ. ವರ್ಷವೂ ಅವರೇ ಮಾಡೋದು. ನಾವೆಲ್ಲ 3 ಜನನೂ ಉಪವಾಸ ಇದ್ದೀವಿ. ಈ ಹಬ್ಬದ ದಿನ ಪ್ರತಿ ವರ್ಷವೂ ನಾವು ಉಪವಾಸ ಇರ್ತೀವಿ. ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಒಬ್ಬೊಬ್ಬರೇ ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿ ಈ ಥರ ನಾವು ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡ್ತೀವಿ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ? ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೂ ಪೂಜೆ ಮುಗ್ದಿಲ್ಲ. ಅಲ್ಲೇ ಕೆಲವರೆಲ್ಲ ಪೂಜೆ ಮಾಡ್ಕೊಂಡು ಕೆಲವರು ಹೋಗ್ತಾ ಇದ್ದಾರೆ ಆ ಕಡೆ. ಊಟಕ್ಕೆಲ್ಲ ಇದನ್ನ ಹಾಸ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗರು ಮಲಿಕೊಳಕ್ಕೆ ಅಂತಿದ್ದವು. ತನಿ ಎರಿತಾ ಇದ್ದಾರೆ ಈ ಟೈಮಲ್ಲಿ. ಅಲ್ಲಿ ಕೆಲವರು ಹೋಗ್ತಾ ಇದ್ದಾರೆ. ಈ ಸಾಂಬಾರನ್ನ ನಾನು ಒಂದ್ಸಲ ವೀಡಿಯೋ ಮಾಡಿ ಹಾಕಿದ್ದೆ ಇದನ್ನು. ಆದರೆ ಇದರಲ್ಲಿ ನಾವು ಏನಂದರೆ ಒಗ್ಗರಣೆ ಮಾಡಿರಲಿಲ್ಲ. ಅದರಲ್ಲಿ ಒಗ್ಗರಣೆ ಮಾಡಿದ್ವಿ, ಇದರಲ್ಲಿ ಒಗ್ಗರಣೆ ಮಾಡಿಲ್ಲ. ಹಾಗೆ ತರಕಾರಿನ ಬೇಯಿಸಿ
ಖಾರನ ಒಯ್ದು ಈ ಸಾಂಬಾರನ್ನ ಮಾಡ್ತಾರೆ. ಒಗ್ಗರಣೆ ಮಾಡೋಂಗಿಲ್ಲ ನಾಗರಬದಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ ಎಲ್ಲರಿಗೂ ದಾರ ಕಟ್ಕೊತಾ ಇದ್ದಾರೆ ಪ್ರತಿಯೊಬ್ಬರೂ. ಇದಾದಮೇಲೆ ನಮ್ಮಲ್ಲಿ ತಮಟ ತಂದಿದ್ದು, ತಮಟ ಮತ್ತು ಬಾಳೆಹಣ್ಣು ತಿಂದ್ಕೊಂಡು ಎಲೆ ಎಲ್ಲ ಹಾಕ್ಕೊಂಡು ಎಲ್ಲ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ರು. ಅಷ್ಟರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ನಮ್ಮ ಚಿಕ್ಕವರು ಕೂತ್ಕೊಂಡಿದ್ರು. ಆದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ದಾರಿಲಿ ರೋಡಲ್ಲಿ ಒಂದು ಸ್ವಲ್ಪ ನೀರು ಹಾಕಬೇಕು ನಾವು, ಯಾಕೆ ಅಂದರೆ ಅದು ಗೊತ್ತಿಲ್ಲ ನನಗೆ, ಮೊದಲಿಂದಲೂ ಬಂದುಬಿಟ್ಟಿದೆ. ನೀರು ಹಾಕ್ಬಿಟ್ಟು ದಾರಿಲಿ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಸಿಗಿದೆ. ಅದು ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನ ಅದು. ನಾನು ತುಂಬ ಸಲ ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು.